ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು 7 ಇನ್ಫೋ ಸೊಲ್ಯೂಷನ್ಸ್ಗೆ. ಸ್ನೇಹಿತರೆ, ನಾನಿವತ್ತು ಬನಶಂಕರಿ 6th ಸ್ಟೇಜು 9th ಬ್ಲಾಕು ಕೋಣಸಂದ್ರ ನಿಯರ್ ಬೈ ಕೋಡಿಪಾಳ್ಯ ಬರುತ್ತೆ. ಕೋಡಿಪಾಳ್ಯ ಹಾಗೂ ನಿಯರ್ ಬೈ ಕೆಂಗೇರಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು 20x30 ಒಂದು ಡೂಪ್ಲೆಕ್ಸ್ ಮನೆ ಇದೆ. ಸೊ ತೋರಿಸಿಕ್ಕೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ನಿಮಗೆ ಫ್ರಂಟ್ ಎಲಿವೇಶನ್ ತೋರಿಸ್ತೀನಿ. ಇದು ಬಂದು ನಿಮಗೆ ಫ್ರಂಟ್ ಎಲಿವೇಶನ್ ಆಗಿರುತ್ತೆ ಸ್ನೇಹಿತರೆ. ಇದು ಫ್ರಂಟ್ ಎಲಿವೇಶನು. ಮನೆ ಮುಂದೆ ವೈಡಾಗಿರೋ 30 ಫೀಟ್ ರೋಡ್ ನೋಡ್ತಾ ಇರ್ಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಟಾರ್ ರಸ್ತೆ ಇದೆ ನೋಡಿ. ಎರಡು ಕಡೆ ಮನೆ ಮುಂದೆಗಡೆ ಎರಡು ಕಡೆ ನಿಮಗೆ 30 ಫೀಟು ಟಾರ್ ರಸ್ತೆ ಇದಾಗಿರುತ್ತೆ ಸ್ನೇಹಿತರೆ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಫ್ರಂಟ್ ಎಲಿವೇಶನು, ನಾರ್ತ್ ಫೇಸಿಂಗ್ ಮೇನ್ ಗೇಟ್ ಇರುತ್ತೆ. ಇದು ಫ್ರಂಟ್ ಎಲಿವೇಶನ್ ಆಗಿರುತ್ತೆ ಸ್ನೇಹಿತರೆ. ಈಸ್ಟ್ ಡೋರ್ ಬರುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ. ಇದು MS ಫುಲ್ಲು ಕವರ್ ಅಪ್ ಮಾಡಿದ್ದಾರೆ. MS ಇದರಿಂದ ಫುಲ್ ಕವರ್ ಅಪ್ ಮಾಡಿದ್ದಾರೆ. ಅದು ಪಾರ್ಕಿಂಗ್ 4 ವೀಲರ್ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಇದು ವಾಕ್ ಗೇಟ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ. ಎಂಟ್ರಿ ಆದ ತಕ್ಷಣ ಪಾರ್ಕಿಂಗ್ ಈ ರೀತಿ ಕಾಣಿಸುತ್ತೆ. ಗೇಟ್ ಕಡೆಯಿಂದ ಪಾರ್ಕಿಂಗ್ ಈ ರೀತಿ ಕಾಣಿಸುತ್ತೆ. ಎಂಟ್ರಿ ಆದ ತಕ್ಷಣ ನಿಮಗೆ ಆಪೋಸಿಟ್ಟೇ ಕಾವೇರಿ ನೀರು ಪ್ರಾವಿಷನ್ನು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಮೀಟ್ರ್ ಬೋರ್ಡ್ ಕನೆಕ್ಷನ್ ಮಾಡಿಸ್ಕೋಬೇಕು ಅಷ್ಟೇ. ಅದ್ರ ಜೊತೆಗೆ ಅಲ್ಲಿ ಏನು ಕಾಣಿಸ್ತಾ ಇದೆ ಒಳಗಡೆ, ಇಲ್ಲಿ ಸಿಲಿಂಡರ್ ಪ್ರಾವಿಷನ್ಗೋಸ್ಕರ ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದು ಸಿಲಿಂಡರ್ ಕನೆಕ್ಷನಿಗೆ. ಮತ್ತು ಬೋರ್ ಬಂದು ನಿಮಗೆ ಆಲ್ಮೋಸ್ಟು 950 ಡೆಪ್ತ್ ಹೋಗಿದೆ ಸ್ನೇಹಿತರೆ. ಒಳ್ಳೆ 3 ಇಂಚು ನೀರು ಬರುತ್ತಂತೆ. ಮತ್ತು 9000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಆ್ಯಂಟಿಸ್ಕಿಟ್ಟು ಟೈಲ್ ಹಾಕಿದ್ದಾರೆ. ಮತ್ತು ಒಂದು ಈಸಿಯಾಗಿ ಇನೋವಾ ನಿಲ್ಲಿಸ್ಕೊಂಡು ಒಂದು 2ರಿಂದ 3 2 ವೀಲರ್ ನಿಲ್ಲಿಸ್ಕೋಬೋದು. ಈ ರೀತಿ ಇದೆ ಪಾರ್ಕಿಂಗು. ಪಾರ್ಕಿಂಗಲ್ಲಿ ನೋಡ್ತಾ ಇರ್ಬೋದು, ವಾಲ್ ಕ್ಲೈಂಟೆಲ್ಲ ಟೈಲಲ್ಲೇ ಮಾಡಿಕೊಟ್ಟಿದ್ದಾರೆ ನಿಮಗೆ. ಪಾರ್ಕಿಂಗ್ ಸೀಲಿಂಗ್ ಈ ರೀತಿ ಇರುತ್ತೆ. ಪಾರ್ಕಿಂಗಲ್ಲಿ ಇನ್ನೊಂದು ಏನಂತಂದರೆ 1 hourಗೆ ರೂಮ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ. ಹಾಲು, ಕಿಚನ್ನು, ಅಟ್ಯಾಚ್ ಬಾತ್ರೂಮ್ ಇದೆ. ಬನ್ನಿ ಸ್ನೇಹಿತರೆ, ಇದು 1 hourಗೆ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಹಾಲ್ ಆಗಿದೆ. ರೈಟ್ ಸೈಡ್ ಕಾಣಿಸ್ತಾ ಇರುತ್ತೆ ನಿಮಗೆ ಕಿಚನ್ ಆಗಿರುತ್ತೆ ಸ್ನೇಹಿತರೆ. ಇದು ಕಿಚನ್ ಆಗಿದೆ. ಇದನ್ನು ನೀವು ಬಾಡಿಗೆಗೆ ಈಸಿಯಾಗಿ ಕೊಟ್ಕೋಬೋದು. ಫ್ಯಾಮಿಲಿಗಾದರೂ ಕೊಡ್ಬೋದು, ಇಲ್ಲಾಂದರೆ ಬ್ಯಾಚುಲರ್ಸ್ಗಾದರೂ ಕೊಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಿಚನ್ನು. ಬಾಡಿಗೆ ಕೊಡಬೇಕು ಅಂತ ಏನು ಅಷ್ಟು ಕೀಳಾಗೇನು ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ವಾಶ್ರೂಮ್, ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇನ್ನು ಡೋರ್ ಎಲ್ಲ ಬಂದರೆ ನಿಮಗೆ ಟೀ ಕುಡ್ ಆಗಿರುತ್ತೆ. A to Z ಇದಕ್ಕೂ ಅಷ್ಟೇ ಮತ್ತು ಒಳಗಡೆ ಇರೋದಕ್ಕೂ ಅಷ್ಟೇ A to Z ಟೀ ಕುಡ್ ಆಗಿರುತ್ತೆ. ಬನ್ನಿ, ಬ್ಯಾಕ್ ಸೈಡ್ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದು ಸೆಟ್ ಬ್ಯಾಕ್ ಆಗಿರುತ್ತೆ. ಈ ಮನೆಯ ಒಂದು ಸೆಟ್ ಬ್ಯಾಕು. ಇದು ಇಷ್ಟು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ 1 hourಗೆ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ. ಇದ್ರ ಸೀಲಿಂಗ್ ಈ ರೀತಿ ಇದೆ. ವೆಂಟಿಲೇಷನ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವಿಂಡೋಸು. ಇದು 1 hourಗೆ ಈ ರೀತಿ ಆಗಿದೆ ಸ್ನೇಹಿತರೆ. ಈ ಕಡೆಯಿಂದ ನೋಡೋದಾದರೆ ಪಾರ್ಕಿಂಗ್ ಈ ರೀತಿ ಕಾಣಿಸುತ್ತೆ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು, ವಾಲ್ ಕ್ಲೈನಿಂಗ್ ಎಲ್ಲ ಟೈಲೇ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್ಸು, ಈ ರೀತಿ ಇದೆ. ಮತ್ತು ಇವಾಗ ಫಸ್ಟ್ ಫ್ಲೋರಿಗೆ ಹೋಗೋಣ ಸ್ನೇಹಿತರೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ. ಫಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ನಿಮಗೆ 3 ಫೀಟು ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ SS ಅಲ್ಲಿ ಗ್ರಿಲ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದು ಗ್ರೌಂಡ್ ಫ್ಲೋರಿಂದ ಹೋಗಬೇಕಾದ್ರೆ ವ್ಯೂ ಇದೆ, ಈ ರೀತಿ ಕಾಣಿಸುತ್ತೆ. ಇದು ನಿಮಗೆ 3 ಫೀಟ್ಗಿಂತ ಜಾಸ್ತಿನೇ ಇದೆ
4 ಫೀಟ್ ಮೇಲೇ ಇದೆ. ಇದು ವೈಡಾಗಿ ಸ್ಟೇರ್ ಕೇಸ್ ಬಂದು ಮೇನ್ ಡೋರ್ವರೆಗೂ ನಿಮಗೆ ಎರಡು ಕಡೆನೂ ನೋಡ್ತಾ ಇರ್ಬೋದು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ವಾಲ್ ಕ್ಲೈಂಟಿಗೆ ಲೆಫ್ಟ್ ಸೈಡ್ ಬಂದು ನಿಮಗೆ ಗ್ರಾನೈಟಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಲುಕ್ಕು ನೋಡಿ. ಇದು ಮತ್ತು ಇದು ಎರಡು ಕಡೆನೂ ನಿಮಗೆ ಗ್ರಾನೈಟಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಮತ್ತು ಸೀಲಿಂಗ್ ಬಂದು ಈ ರೀತಿ ಇದೆ. ಸೀಲಿಂಗ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ಬನ್ನಿ ಮೇನ್ ಡೋರ್ ತೋರಿಸ್ತೀನಿ. ಇದು ಪೂರ್ತಿ ಟೀಕ್ ವುಡ್ಡಲ್ಲೇ ಇದೆ ಸ್ನೇಹಿತರೆ. ಬರೀ ಇದು ಮಾತ್ರನೇ ಅಲ್ಲ, ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ ಫ್ಲೋರ್ವರೆಗೂ ವಾಸ್ಕಲ್ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಡೋರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ರೀತಿಯ ಮೋಸ ಇಲ್ಲ. ಇದು ಈ ರೀತಿ ಇದೆ. ಇನ್ನು ನಿಮಗೆ ಫಸ್ಟ್ ಫ್ಲೋರಲ್ಲಿ ಟಫ್ಲನ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಫಸ್ಟ್ ಫ್ಲೋರಿಂದ ಈ ರೀತಿ ಕಾಣಿಸುತ್ತೆ. ಬನ್ನಿ ಸ್ನೇಹಿತರೆ ಮನೆಗೆ ಎಂಟ್ರಿ ಮಾಡೋಣ. ಎಂಟ್ರಿ ಆದ ತಕ್ಷಣ ಹಾಲು ನಿಮ್ಗೆ ಈ ರೀತಿ ದೊಡ್ಡದಾಗಿ ಒಂದು ಹಾಲ್ ಕಾಣಿಸುತ್ತೆ. ವೆಂಟಿಲೇಷನ್ಗೆ ರೋಡ್ ಸೈಡು ವಿಂಡೋ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಈ ರೀತಿ ಇರುತ್ತೆ ನಿಮಗೆ ಬಂದ ತಕ್ಷಣ. ನೋಡಿ ಈ ಕಡೆಯಿಂದ ಈ ರೀತಿ ಬರುತ್ತೆ. ನಿಮ್ಮ ಟಿ ವಿ ಕ್ಯಾಬಿನ್ ಕೊಟ್ಟಿದ್ದಾರೆ. ಡೋರ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಡೋರ್ ಇರುತ್ತೆ. ನೀವು ಕುತ್ಕೊಂಡು ನೋಡಬೇಕಾದ್ರೂ ಕೂಡ ಈಸ್ಟ್ ಫೇಸಿಂಗಲ್ಲಿ ಟಿ ವಿ ನೋಡೋದಕ್ಕೆ ಟಿ ವಿ ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಟಿ ವಿ ಸೆಟಪ್ ಈ ರೀತಿ ಇದೆ ಸ್ನೇಹಿತರೆ. ಅದ್ರ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪೂಜಾ ರೂಮು. ಈ ರೀತಿ ಇದೆ ನೋಡಿ. ಪೂಜಾ ರೂಮ್ ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ಕಿಚನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಪನ್ ಕಿಚನ್ನು. ನೋಡಿ ಸೀಲಿಂಗ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ಟ್ಯಾಪ್ ಕನೆಕ್ಷನ್ ಎಲ್ಲ ಕೊಟ್ಟಿಲ್ಲ, ಟ್ಯಾಪ್ ಕನೆಕ್ಷನ್ ಕೊಡ್ತಾರೆ. ಗ್ಯಾಸ್ ಕನೆಕ್ಷನ್ ಅಲ್ಲಿದೆ. ಇಲ್ಲಿ ಟ್ಯಾಪ್ ಕನೆಕ್ಷನ್ ಇದೆ. ವೆಂಟಿಲೇಷನ್ ಬಿಟ್ಟಿದ್ದಾರೆ ಕಿಚನಲ್ಲಿ. ಇದಿಷ್ಟು ಕಿಚನ್ ಸ್ನೇಹಿತರೆ. ನೀವು ಪೂಜಾ ರೂಮನ್ನು ಕಿಚನಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಈವನ್ ಪೂಜಾ ರೂಮ್ಗೂ ಮತ್ತು ಕಿಚನ್ನಿಗೂ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಅಟ್ಯಾಚ್ ಇಲ್ಲ ಅದು. ಕಿಚನ್ನು ಮತ್ತು ಪೂಜಾ ರೂಮ್ ಎರಡೂ ಕಡೆಯಿಂದ ಒಂದು 3 ಇಂಚು ಗ್ಯಾಪ್ ಬಿಟ್ಟಿದ್ದಾರೆ. ಇದು ಪೂಜಾ ರೂಮು. ಇನ್ನೊಂದು ಸರಿ ತೋರಿಸ್ತೀನಿ. ಮತ್ತು ಹಾಲು ಕಿಚನ್ನಿಂದ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಹಾಲಲ್ಲಿ ನಿಮಗೆ ಸೀಲಿಂಗ್ ಬಂದು ಈ ರೀತಿ ಡಿಸೈನಲ್ಲಿದೆ. ನೋಡ್ಬೋದು ಈ ರೀತಿ ಡಿಸೈನಲ್ಲಿದೆ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಮಾಡ್ದಿರಾ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಒಂದು ಕಬೋರ್ಡ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ಸ್ನೇಹಿತರೆ. ಫಸ್ಟ್ ಫ್ಲೋರಲ್ಲಿ ಕಾಮನ್ ವಾಶ್ರೂಮ್ ಇದೆ. ಯಾಕಂದರೆ ರಿಲೇಟಿವ್ಸು ಯಾರಾದರೂ ಫ್ರೆಂಡ್ಸು ಯಾರಾದರೂ ಬಂದರೆ ಸೆಕೆಂಡ್ ಫ್ಲೋರ್ ಬೆಡ್ರೂಮಲ್ಲಿರೋ ಅಟ್ಯಾಚ್ ರೂಮ್ ಬಾತ್ರೂಮ್ ಕಳ್ಸೋಕ್ಕಾಗಲ್ಲ ಅಂದ್ರೂ ಕಾಮನ್ ವಾಶ್ರೂಮ್ ಕೂಡ ಯುಟಿಲೈಸ್ ಮಾಡ್ಕೋಬೋದು. ಆ ರೀತಿ ಚೆನ್ನಾಗಿ ಪ್ಲಾನ್ ಮಾಡಿ ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಬನ್ನಿ ಸ್ನೇಹಿತರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಇಷ್ಟ ಆಗಿದೆ. ಹಾಲು, ಟಿ ವಿ ಕ್ಯಾಬಿನು, ಒಂದು ಪೂಜಾ ರೂಮು, ಕಿಚನ್ನು, ಕಾಮನ್ ವಾಶ್ರೂಮು. ಇದು ಫಸ್ಟ್ ಫ್ಲೋರು ಆಗಿರುತ್ತೆ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ಗಲ್ಲೂ ಕೂಡ ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. SS ಅಲ್ಲಿ ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಗ್ರಾನೈಟ್ ಇದೆ ಆ್ಯಕ್ಚುಲಿ. ಫ್ಲೋರಿಂಗ್ಸ್ ಎಲ್ಲ ನಿಮಗೆ ಗ್ರಾನೈಟ್ಸ್ ಇದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆಪೋಸಿಟ್ ಕಾಣಿಸ್ತಾ ಇರ್ಬೋದು. ಒಂದು ಸ್ಟಡಿ ಟೇಬಲ್ಲು ವಿತ್ ಕಬೋರ್ಡ್ಸ್ ಇದೆ. ಸ್ಟಡಿ ಟೇಬಲ್ ವಿತ್ ಕಬೋರ್ಡ್ಸ್ ಇದೆ. ಇವಾಗ ನಾವು ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇ ಬೆಡ್ರೂಮ್ ಲೆಫ್ಟ್ ಸೈಡ್ಗೆ ಹೋಗೋಣ ಬನ್ನಿ. ಇದು ಬಂದು
ಒಂದು ಬೆಡ್ರೂಮ್ ಆಗಿರುತ್ತೆ. ಬೆಡ್ರೂಮಲ್ಲಿ ವ್ಯೂ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಏನಿದು ವಾರ್ಡ್ರೋಬ್ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಸೀಲಿಂಗ್ ಈ ರೀತಿ ಇದೆ ಸ್ನೇಹಿತರೆ. ಅದ್ರ ಜೊತೆಗೆ ಇಲ್ಲಿ ವೆಂಟಿಲೇಷನ್ಗಿಂತ ರೋಡ್ ಸೈಡೇ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ಈ ರೀತಿ ಕಾಣಿಸುತ್ತೆ. ಇದು ಒಂದು ರೂಮ್ ಆಗಿರುತ್ತೆ. ಬನ್ನಿ ಈ ರೂಮಲ್ಲಿರ್ತಕ್ಕಂಥ ಅಟ್ಯಾಚ್ ಬಾತ್ರೂಮನ್ನು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದು ವಾಶ್ರೂಮು, ಯಾವುದೇ ರೀತಿಯ ರೂಮಲ್ಲ. ರೂಮಲ್ಲಿ ಹೇಗೆ ಪ್ರೊವೈಡ್ ಮಾಡಬೇಕು ಅದೇ ರೀತಿ ವಾಶ್ರೂಮಲ್ಲಿ ಕೂಡ ಎಲ್ಲ ಕಡೆನೂ ವಾಲ್ ಪ್ಲೈಂಟ್ ಅಂತ ಆಗಿ ಟೈಲಲ್ಲಿ ಮಾರ್ಬಲ್ ಟೈಲ್ಸು ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ಡಿಸೈನ್ ಎಲ್ಲ. ಫಿಟ್ಟಿಂಗ್ಸ್ ಎಲ್ಲ ನನಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಸ್ನೇಹಿತರೆ. ವಾಶ್ರೂಮಲ್ಲಿ ಕೂಡ ವೆಂಟಿಲೇಷನ್ಗೆ ಇದನ್ನು ಬಿಟ್ಟಿದ್ದಾರೆ ವಿಂಡೋಸು. ಇದು ಈ ರೂಮ್ನ ವಾಶ್ರೂಮ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, ಇದರಲ್ಲಿ ಬಾಲ್ಕನಿ ಬಿಟ್ಟಿದ್ದಾರೆ. ಬಾಲ್ಕನಿ ತೋರಿಸ್ತೀನಿ. ಬಾಲ್ಕನಿ ಇದಾಗಿರುತ್ತೆ. ಬಾಲ್ಕನಿನಲ್ಲೂ ಕೂಡ ವಾಲ್ ಪೇಂಟಿಗೆ ಟೈಲ್ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಟಫ್ಲಾಂಗ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೂ ಕೂಡ. ಇದು ಬಾಲ್ಕನಿ ಆಗಿರುತ್ತೆ ಸ್ನೇಹಿತರೆ. ಇದು ಔಟ್ ಸೈಡ್ ವ್ಯೂ ಈ ರೀತಿ ಕಾಣಿಸುತ್ತೆ. ಇದು ಸೆಕೆಂಡ್ ಫ್ಲೋರು, ಮೊದಲನೇ ರೂಮ್. ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ. ಬನ್ನಿ ಮಾಸ್ಟರ್ ಬೆಡ್ರೂಮ್ ಕೂಡ ತೋರಿಸ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ಸೀಲಿಂಗ್ ವ್ಯೂ ಬಂದು ಈ ರೀತಿ ಇರುತ್ತೆ ಸ್ನೇಹಿತರೆ. ಸ್ಟ್ರಿಪ್ ಲೈಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಈ ಸೈಡಿಂದ ವ್ಯೂ ಅಂತ ಬಂದರೆ ಟಿ ವಿ ಕ್ಯಾಬಿನೆಟ್ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಮಾಸ್ಟರ್ ಬೆಡ್ರೂಮಲ್ಲಿ ಟಿ ವಿ ಕ್ಯಾಬಿನೆಟ್ಟು. ವೆಂಟಿಲೇಷನ್ ನೋಡ್ಬೋದು, ಇಲ್ಲಿ ವೆಂಟಿಲೇಷನ್ಗೆ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಇದರಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮಲ್ಲಿ ತುಂಬ ದೊಡ್ಡದಾಗಿ ಅಟ್ಯಾಚ್ ಬಾತ್ರೂಮ್ ಇದೆ. ವಾಶ್ರೂಮು ತುಂಬ ಚೆನ್ನಾಗಿ ವೆಂಟಿಲೇಷನ್ ಇರೋ ಹಾಗೆ ಗಾಳಿ ಬೆಳಕು ಬರೋ ಥರನೇ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಫ್ಲೋರಿಂಗ್ ಎಲ್ಲ ಆ್ಯಂಟಿ ಸ್ಕಿಟ್ ಪ್ರೊವೈಡ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ 2 ರೂಮುಗಳ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಥರ್ಡ್ ಫ್ಲೋರಿಗೆ ಹೋಗೋಣ. ಥರ್ಡ್ ಫ್ಲೋರಲ್ಲಿ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸಲ್ಲಿ ಈ ರೀತಿ ಇದೆ. ಎಲ್ಲ ಕಡೆನೂ ನೋಡ್ಬೋದು. ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸೀಲಿಂಗ್ ಈ ರೀತಿ ಕಾಣಿಸುತ್ತೆ. ಸ್ಟೇರ್ ಕೇಸಿಂದ ಸೀಲಿಂಗ್ ಈ ರೀತಿ ಕಾಣಿಸುತ್ತೆ. ಬನ್ನಿ ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಬೆಡ್ರೂಮ್ ಬರುತ್ತೆ. ಬನ್ನಿ ನೋಡ್ತಾ ಇರ್ಬೋದು, ಸೆಕೆಂಡ್ ಫ್ಲೋರಲ್ಲಿರೋ ಬೆಡ್ರೂಮು, ಅಲ್ಲಿರತಕ್ಕಂಥ ಸೀಲಿಂಗು. ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ಟು ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರಲ್ಲಿ 2 ಫ್ಲೋರಲ್ಲೂ ಕೂಡ ಸೇಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಈ ಥರ ಇದೆ. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಲ್ಲೂ ಕೂಡ ಇದು ವಾಶ್ರೂಮ್ ಕೂಡ ಸೇಮೇ ಇದೆ. ಯಾವುದೇ ರೀತಿಯ ಚೇಂಜಸ್ ಏನಿಲ್ಲ. ವಾಶ್ರೂಮ್ ಕೂಡ ಚೇಂಜಸ್ ಇಲ್ಲ, ಸೇಮ್ ಇದೆ ಆ್ಯಸ್ ಇಟ್ ಈಸ್. ಸೆಕೆಂಡ್ ಫ್ಲೋರಲ್ಲಿರುವ ಹಾಗೆ ಥರ್ಡ್ ಫ್ಲೋರಲ್ಲಿರೋ ರೂಮಲ್ಲೂ ಕೂಡ ವಾಶ್ರೂಮ್ ಇದೆ. ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಇದು 3 ರೂಮುಗಳ ಡೀಟೇಲ್ಸ್ ಆಯಿತು. ಬನ್ನಿ ಇವಾಗ ನಾವು ಟೆರೇಸಿಗೆ ಎಂಟ್ರಿ ಕೊಡೋಣ. ಇದು ಎಂಟ್ರಿ ಆಗ್ತಾರೋ ಬಂದು ಟೆರೇಸಿಗೆ ಸ್ನೇಹಿತರೆ. ಟೆರೇಸ್ಗೆ ಎಂಟ್ರಿ ಆದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಟೆರೇಸ್ ಆಗಿದೆ. ಅಂದರೆ ಥರ್ಡ್ ಫ್ಲೋರಲ್ಲಿರ್ತಕ್ಕಂಥ ಲಾಕ್ಡ್ ಟೆರೇಸು. ಇದು ಪ್ರೈವೇಟ್, ಹೇಗಿದೆ ಅಂತಂದರೆ
ಏನಾದರೂ ಹಬ್ಬ ಹರಿದಿನಗಳು ಅಥವಾ ಏನಾದರೂ ಫೆಸ್ಟಿವಲ್ಲಲ್ಲಿ ನೀವೇನು ಪೂಜೆ ಏನೋ ಮಾಡಿಸ್ತಾ ಇದ್ದೀರಾ ಅಥವಾ ರಿಲೇಷನ್ಸ್ ಎಲ್ಲ ಜಾಸ್ತಿ ಬಂದಿದ್ದಾರೆ ರಿಲೇಟಿವ್ಸು, ಆವಾಗ ಕೂತು ಮಾತಾಡೋದಕ್ಕೆ ತುಂಬ ಜಾಗ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಚೇರ್ಗಳು, ಟೇಬಲ್ಗಳು ಈ ಥರ ಎಲ್ಲ ಹಾಕ್ಕೊಂಡು ಮಾತಾಡ್ಕೊಂಡು ಕೂತ್ಕೋಬೋದು. ಆ ರೀತಿ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಜಾಗ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಬನ್ನಿ ಹೊರಗಡೆ ತೋರಿಸ್ತೀನಿ. ಇಲ್ಲೂ ಕೂಡ ಟಫ್ಲಾಂಗ್ ಗ್ಲಾಸ್ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಳು ಏನಾದ್ರು ಇತ್ತು ಅಂದರೆ ಆರಾಮಾಗಿ ಸೇಫ್ಟಿ ಇರುತ್ತೆ, ಯಾವುದೇ ರೀತಿಯ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಈವನ್ ಇಲ್ಲಿ ಬಂದು ನಿಮಗೆ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ವಾಷಿಂಗ್ ಮಿಷಿನ್ ಇತ್ತು ಅಂದರೆ ವಾಷಿಂಗ್ ಮಿಷಿನ್ನ ಇಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ಲಾಸ್ಟು ಟಾಪಿಗೆ ಹೋಗೋಣ. ಅಲ್ಲಿ ನಿಮಗೆ ತೋರಿಸ್ಕೊಂಡು ಬರ್ತೀನಿ. MS ಗ್ರಿಲ್ಲಲ್ಲಿ ಈ ರೀತಿ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ಫುಲ್ಲು ಟೆರೆಸ್ ಆಗಿರುತ್ತೆ. ಟೆರೆಸ್ಗೆ ಎಂಟ್ರಿ ಹಾಕ್ತಿದ್ದಾಗೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, 1000 ಲೀಟರ್ ಕೆಪಾಸಿಟಿ ಇರುವಂಥ ಆಶೀರ್ವಾದ್ ಟ್ಯಾಂಕ್ ಕೊಟ್ಟಿದ್ದಾರೆ, ಸಿಂಥೆಟಿಕ್ಕು. ಮೇಲೆ ಇದು ಈ ರೀತಿ ಇದೆ, ಬಟ್ಟೆ ಒಣಗಾಕೋಬೋದು ಮೇಲೆ. ಸ್ನೇಹಿತರೆ, ಇದಿಷ್ಟು ಈ ಬಿಲ್ಡಿಂಗ ಡೀಟೇಲ್ಸ್ ಆಗಿರುತ್ತೆ. ಈ ಮನೆಯ ಒಂದು ಡೀಟೇಲ್ಸ್ ಇದಾಗಿರುತ್ತೆ. ಇದು ಆಲ್ಮೋಸ್ಟ್ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ ಹತ್ತಿರದಲ್ಲಿದೆ. ಈವನ್ ಕೆಂಗೇರಿ ಬಸ್ ಸ್ಟಾಪ್ಗೂ ಕೂಡ 1.5 ಕಿಲೋಮೀಟರ್ ಹತ್ತಿರದಲ್ಲಿ ಅಷ್ಟೇ ಇರೋದು ಸ್ನೇಹಿತರೆ, ತುಂಬ ದೂರ ಏನೂ ಇಲ್ಲ. ಇದಿಷ್ಟು ಈ ಮನೆಯ ಡೀಟೇಲ್ಸ್ ಆಗಿರುತ್ತೆ. ಸ್ನೇಹಿತರೆ, ಮತ್ತೊಮ್ಮೆ ನಾನು ಈ ಮನೆಯ ವಿಳಾಸ ಮತ್ತು ಎಲ್ಲ ರೀತಿಯ ವಿಚಾರಗಳನ್ನ ಮತ್ತೊಮ್ಮೆ ಹೇಳ್ತೀನಿ. ಇದು 20/30 ನಾರ್ತ್ ಫೇಸಿಂಗ್ ಮೇನ್ ಗೇಟ್ ಬರುತ್ತೆ. ಈಸ್ಟ್ ಫೇಸಿಂಗು ಮೇನ್ ಡೋರ್ ಬರುತ್ತೆ ಸ್ನೇಹಿತರೆ. 20/30 ನಾರ್ತ್ ಫೇಸಿಂಗ್ ಮೇನ್ ಗೇಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಈ ಎಲ್ಲ ಬಾತ್ರೂಮ್ಗಳಲ್ಲೂ ಕೂಡ ಸೋಲಾರ್ ಅಟ್ಯಾಚ್ಡ್ ಆಗಿದೆ. ಈವನ್ ಯು ಪಿ ಎಸ್ ಕೂಡ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ವಿಂಡೋ ಅಥವಾ ವಾಸ್ಕಲ್ ಅಥವಾ ಡೋರ್ ಈ ಥರ ಅಂತ ಏನಾದರೂ ಬಂದರೆ ನಿಮಗೆ ಎಂಟೈರ್ A to Z ಬಂದು ನಿಮಗೆ ಟೀಕ್ ವುಡ್ಡಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಡೌಟ್ ಇಲ್ಲ. ಇದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಬಂದು ಒಂದು ಇನೋವಾ ಕಾರ್ ನಿಲ್ಲಿಸ್ಕೊಂಡು ಅಥವಾ ಒಂದು XUV ಕಾರ್ ನಿಲ್ಲಿಸ್ಕೊಂಡು 3 to 4 ಟೂ ವೀಲರ್ನ ಒಳಗಡೆ ಈಸಿಯಾಗಿ ಪಾರ್ಕ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 1 RK ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಹಾಲು, ಕಿಚನ್ನು, ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಇನ್ನು ಫಸ್ಟ್ ಫ್ಲೋರಿಗೆ ಬಂದರೆ ನಿಮಗೆ ಹಾಲ್ ಬರುತ್ತೆ, ಅದ್ರ ಜೊತೆ ಪೂಜಾ ರೂಮ್ ಬರುತ್ತೆ, ಅದ್ರ ಜೊತೆಗೆ ಕಿಚನ್ ಬರುತ್ತೆ ವಿತ್ ಒಂದು ಸ್ಮಾಲ್ ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಿಷ್ಟು ಫಸ್ಟ್ ಫ್ಲೋರ್ದಾಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ರೂಮ್ಸ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ಸು. ಥರ್ಡ್ ಫ್ಲೋರಲ್ಲಿ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಹಾಲ್ ಈ ರೀತಿ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಮನೆಯ ಡೀಟೇಲ್ಸ್ ಆಗಿರುತ್ತೆ. ಇದು ಬಂದು 20/30 ಆಗಿರುತ್ತೆ. ಇದು ಎಕ್ಸಾಕ್ಟ್ ಅಡ್ರೆಸ್ ಬಂದು ಬನಶಂಕರಿ 6th ಸ್ಟೇಜು 9th ಬ್ಲಾಕು, ಕೋಣಸಂದ್ರ, ನಿಯರ್ ಬೈ ಕೋಡಿಪಾಳ್ಯ ಮೇನ್ ರೋಡ್ ಬರುತ್ತೆ. ಎಕ್ಸಾಕ್ಟಾಗಿ ನಿಯರ್ ಬೈ ಕೋಡಿಪಾಳ್ಯ ಮೇನ್ ರೋಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಇವ್ರು ಕೇಳ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,40,00,000 ಆಗಿರುತ್ತೆ ಸ್ನೇಹಿತರೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ನಿಮಗೆ ಯಾರೆಲ್ಲ ಈ ಥರ ನಾವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ರೆಂಟು ಕೊಟ್ಟು ನಾವಿರೋ ಥರ ಮನೆ ಬೇಕು ಅಂತ ಯಾರೆಲ್ಲ ನೋಡ್ತಾ ಇರ್ತೀರ ಅವರಿಗೆ ಈ ಮನೆ ಇದಾಗಿರುತ್ತೆ. ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ, ಸೆಮಿ ಫರ್ನಿಶ್ಡ್ ಮನೆ. ನೋಡಿ, ಈ ಮನೆ ನೋಡಾದ್ಮೇಲೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಲೊಕ್ಯಾಲಿಟಿಗೆ ಮನೆ ನೋಡೋಕ್ಕೆ ಬಂದರೆ ನಿಮಗೆ 4 ರಿಂದ 5 ಬೇರೆ ಮನೆಗಳು ಕೂಡ ಸಿಗುತ್ತೆ ನೋಡೋದಕ್ಕೆ. ಸೊ ರೆಂಟೆಡ್ ಹೌಸ್ ಇದೆ, ಅದ್ರ ಜೊತೆಗೆ ಡೂಪ್ಲೆಕ್ಸ್ ಹೌಸು 4 ಬೆಡ್ರೂಮ್ ಇರೋದಿದೆ,
ಸೊ ಈ ರೀತಿ ಎಲ್ಲ ನಿಮಗೆ ಬೇರೆ ಮನೆಗಳು ಕೂಡ ಆಪ್ಷನ್ಸ್ ಇದೆ ಸ್ನೇಹಿತರೆ. ನೋಡ್ಬೋದು ನಿಮಗೆ ಯಾವುದು ತುಂಬ ಅನುಕೂಲವಾಗಿದೆ ನಿಮ್ಮ ಬಜೆಟ್ಗೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಲೈಕ್ ಮಾಡಿ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಅಂತ ಕೇಳ್ಕೊತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಬರ್ತಕ್ಕಂಥ ನೋಟಿಫಿಕೇಷನ್ ವೀಡಿಯೋಸ್ ಎಲ್ಲ ಆದಷ್ಟು ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ಲು ಕೂಡ ಬೆಳೆಸ್ಕೊಡಿ ಅಂತ ಕೇಳ್ಕೊತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಇನ್ನೊಮ್ಮೆ ಲಾಸ್ಟ್ ಆಗಿ ಹೇಳ್ತೀನಿ, ಈ ಮನೆಯ ಕೋಟ್ ಬಂದು 1,40,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಕಾಲ್ ಮಾಡಿ, ಕರ್ಕೊಬಂದು ಮನೆ ತೋರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.